ನಾವ್ ಮಾತಾಡೋ ಮಾತುಗಳು ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಆರ್ ಎಲ್ಸ್ ಅವರು ಹ್ಯಾಪಿಯಾಗಿ ಫೀಲ್ ಆಗೋ ತರಾನು ಮಾಡ್ಬೋದು. ನಾವ್ ಮಾತಾಡೋ ಮಾತುಗಳು ತುಂಬಾ ಪವರ್ಫುಲ್ ಅಂತ ನಮಗ್ ಗೊತ್ತಿದ್ರೂನು ನಾವ್ ಯಾಕೆ ಯೋಚನೆ ಮಾಡಿ ಮಾತಾಡೋಕೆ ಆಗಲ್ಲ. ನಮ್ಮ ಮಾತುಗಳು ನಮ್ಮ ಲೈಫ್ ಅಲ್ಲಿ ಫೇಲ್ ಆಗೋ ತರಾನು ಮಾಡ್ಬೋದು, ಆರ್ ಎಲ್ಸ್ ಸಕ್ಸಸ್ಫುಲ್ ಆಗೋ ತರಾನು ಮಾಡ್ಬೋದು. ಸೊ ಈ ವಿಡಿಯೋ ಅಲ್ಲಿ ಕಾನ್ಫಿಡೆಂಟ್ ಅಂಡ್ ಇಂಟೆಲಿಜೆಂಟ್ ಆಗಿ ಹೇಗ್ ಮಾತಾಡ್ಬೇಕೋ ನೋಡೋಣ. ಈ ರೀತಿ ಮಾತಾಡೋದಕ್ಕೆ ಸ್ವಲ್ಪ ಟಿಪ್ಸ್ ಇದ್ದಾವೆ. ಇದನ್ನ ನೀವ್ ಕಲ್ತ್ಕೊಂಡ್ರೆ ನಿಮ್ಮ ಸಕ್ಸಸ್ ನ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಮಾತಾಡೋದು ಒಂದು ಕಲೆ, ಇದು ಒಂದು ಆರ್ಟ್. ನಿಮ್ಮ ಮಾತುಗಳು ಯಾವಾಗಾದ್ರೆ ಕಾನ್ಫಿಡೆಂಟ್ ಅಂಡ್ ಅಟ್ರಾಕ್ಟಿವ್ ಆಗಿರ್ತಾವೋ ಅವಾಗ ನಿಮಗ್ ಬೇಕಾಗಿರೋ ವ್ಯಕ್ತಿಗಳಾಗಿರ್ಬೋದು, ಆರ್ ಎಲ್ಸ್ ನಿಮಗ್ ಬೇಕಾಗಿರೋ ಅವಕಾಶಗಳು ಇಲ್ಲ ಹೊಸ ಹೊಸ ಆಪರ್ಚುನಿಟೀಸ್ ಎಲ್ಲಾನು ನಿಮಗ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವ್ ಅಬ್ಸರ್ವ್ ಮಾಡಿದೀರಾ, ಒಂದೊಂದ್ಸಲ ನಮ್ಮ ಸುತ್ತ ಇರೋ ಸೊಸೈಟಿನಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಮಾತಾಡ್ತಿದ್ರೆ, ಚೆನ್ನಾಗ್ ಮಾತಾಡ್ತಿದ್ರೆ ಅವ್ರ ಸುತ್ತಮುತ್ತ ಇರೋ ಜನ ಎಲ್ಲ ಅವ್ರಿಗೆ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾರು ಅವ್ರಿಗೆ ಅಟ್ರಾಕ್ಟ್ ಆಗಿರ್ತಾರೆ. ಅಂಡ್ ನಮ್ಮಲ್ಲಿ ತುಂಬಾ ಜನಕ್ಕೆ ಕರೆಕ್ಟ್ ಆಗಿ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಿಲ್ಲದೆ ಅವ್ರ ಲೈಫ್ ಅಲ್ಲಿ ಅವರು ಅನ್ಸಕ್ಸಸ್ಫುಲ್ ಆಗಿರ್ತಾರೆ. ತುಂಬಾ ಅವಕಾಶಗಳನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಈ ರೀತಿ ಮಾತಾಡೋದನ್ನ ಕೇರ್ಲೆಸ್ ಅಂತೂ ಮಾಡ್ಲೇಬೇಡಿ. ಯಾರಾದ್ರೂ ಒಬ್ಬ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಅವ್ರು ಏನು ಮಾಡಕ್ ಆಗಲ್ಲ ಅಂತ ಥಿಂಕ್ ಮಾಡ್ಕೊಂಡು ಸೈಲೆಂಟ್ ಆಗಿರೋ ಸಿಚುವೇಶನ್ ಇಂದ ಬಿಗ್ ಡ್ರೀಮ್ಸ್ ನ ಸಹ ಅಚೀವ್ ಮಾಡಬಹುದು ಅನ್ನೋ ರೀತಿ ಯೋಚನೆ ಮಾಡೋ ತರ ಮೋಟಿವೇಶನ್ ನ ಕೊಡೋ ಪವರ್ ನಮ್ಮ ಮಾತಿಗೆ ಇರುತ್ತೆ. ಸೊ ಈ ವಿಡಿಯೋ ಅಲ್ಲಿ ಮಾತುಗಳಿಂದ ಸಕ್ಸಸ್ ಆಗಿ ಯಾರನ್ನಾದ್ರೂ ಅಟ್ರಾಕ್ಟ್ ಮಾಡಿ ನಮ್ಮ ಮಾತುಗಳಿಗೆ ಒಂದು ಮ್ಯಾಜಿಕ್ ನ ಕೊಡೋ 5 ರೂಲ್ಸ್ ನ ಕಲ್ತ್ಕೊಂಡು ನೀವು ಯಾರ ಜೊತೆ ಆದ್ರೂ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಈ ರೂಲ್ಸ್ ನ ಯೂಸ್ ಮಾಡಿ. ರೂಲ್ ನಂಬರ್ 1, ಡೋಂಟ್ ಸ್ಪೀಕ್ ಟೂ ಫಾಸ್ಟ್ ಅಂಡ್ ಟೂ ಸ್ಲೋ. ತುಂಬಾ ಜನ ಫಾಸ್ಟ್ ಆಗಿ ಮಾತಾಡೋದ್ರಿಂದ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಎಲ್ಲಾರು ಅನ್ಕೊಂತಾರೆ ಅಂತ ಥಿಂಕ್ ಮಾಡ್ತಾರೆ. ಬಟ್ ರಿಯಾಲಿಟಿಯಲ್ಲಿ ಈ ರೀತಿ ಫಾಸ್ಟ್ ಆಗಿ ಮಾತಾಡೋದ್ರಿಂದ ಇವರು ತುಂಬಾ ಅನ್ವಾಂಟೆಡ್ ಆಗಿ ಮಾತಾಡ್ತಿದ್ದಾರೆ ಅಂತ ನೋಡೋ ಅವರು ನಿಮ್ನ ಕೇರ್ಲೆಸ್ ಮಾಡ್ತಾರೆ. ಈವನ್ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ರೂನು ಅವ್ರಿಗದು ಅಟ್ರಾಕ್ಟಿವ್ ಆಗಿ ಕಾಣೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಸ್ಲೋ ಆಗಿನೂ ಸಹ ಮಾತಾಡ್ಬೇಡಿ. ಮತ್ತೆ ಹೆಂಗ್ ಮಾತಾಡ್ಬೇಕು ನೋಡಿ, ನೀವು ನಿಮ್ಮ ಕನ್ವರ್ಸೇಷನ್ ಇದ್ದಾಗ ನಿಮ್ಮ ಪೀಚ್ ಲೆವೆಲ್ ಅನ್ನೋದು ನಾರ್ಮಲ್ ಆಗಿರ್ಬೇಕು. ತುಂಬಾ ಹೈ ಆಗು ಬೇಡ, ತುಂಬಾ ಲೋ ಆಗು ಬೇಡ. ಜಸ್ಟ್ ನಿಮ್ಮ ವಾಯ್ಸ್ ಪೀಚ್ ನಾರ್ಮಲ್ ಅಲ್ಲಿ ಇರ್ಬೇಕು. ಅಂಡ್ ಮಾತಾಡ್ಬೇಕಾದ್ರೆ ಕ್ಲಿಯರ್ ಆಗಿ ವರ್ಡ್ ಟು ವರ್ಡ್ ಪ್ರನೌನ್ಸ್ ಮಾಡಿ. ಈ ರೀತಿ ಮಾತಾಡಿದಾಗ ಆಪೋಸಿಟ್ ಪರ್ಸನ್ಸ್ಗೆ ನಿಮ್ಮ ಮಾತಲ್ಲಿ ಕ್ಲಾರಿಟಿ ಸಿಗುತ್ತೆ. ನೀವೇನ್ ಮಾತಾಡ್ತಿದ್ದೀರಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಕಾನ್ಸಂಟ್ರೇಷನ್ ಆಗಿ ಕೇಳ್ತಾರೆ. ಸೊ ಅವಾಗ ಅವ್ರಿಗೆ ನಿಮ್ಮ ಮಾತುಗಳು ಅಟ್ರಾಕ್ಟಿವ್ ಆಗಿ ಅನ್ಸೋದ್ಗೆ ಸ್ಟಾರ್ಟ್ ಆಗುತ್ತೆ. ರೂಲ್ ನಂಬರ್ 2, ಎಕ್ಸ್ಪ್ರೆಸ್ ಯೋರ್ ಫೀಲಿಂಗ್ಸ್. ಮಾತಾಡೋ ಮಾತುಗಳು ಹಾನೆಸ್ಟ್ ಆಗಿರ್ಬೇಕು ಅಂದ್ರೆ ನೀವು ಯಾವ ರೀತಿ ಫೀಲ್ ಆಗ್ತಿದ್ದೀರಾ ಅನ್ನೋದು ಅವ್ರಿಗೆ ಡೌನ್ ಟೈಮ್ ಮಾಡದೆ ಕ್ಲಿಯರ್ ಆಗಿ ಹೇಳಿ. ಸೊ ಅವಾಗ ಅವ್ರಿಗೆ ನಿಮ್ಮ ಮಾತುಗಳು ಇಷ್ಟ ಆಗ್ತವೆ. ಅವ್ರು ನಿಮ್ಮ ಮಾತುಗಳಿಗೆ ಅಟ್ರಾಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಎಕ್ಸ್ಪ್ರೆಸ್ ಯೋರ್ ಫೀಲಿಂಗ್ಸ್ ಥ್ರೂ ವರ್ಡ್ಸ್. ರೂಲ್ ನಂಬರ್ 3, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೀವು ಡೈಲಿ ಒಂದು 15 to 20 ಮಿನಿಟ್ಸ್ ಆದ್ರೂ ಕ್ಲಿಯರ್ ಆಗಿ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಲೈಕ್ ಪ್ರನೌನ್ಸಿಯೇಷನ್ಸ್ ಆಗಿರ್ಬೋದು, ಆರ್ ಎಲ್ಸ್ ಸೆಂಟೆನ್ಸ್ ಮಾತಾಡ್ಬೇಕು ಅಂತ ಅಂದ್ರೆ ಯಾವ ರೀತಿ ಮಾತಾಡ್ಬೇಕು ಅಂತ ಅನ್ನೋದು, ಆರ್ ಎಲ್ಸ್ ಮಾತಾಡ್ಬೇಕು ಅಂತ ಅಂದ್ರೆ ನಿಮ್ಮ ಹ್ಯಾಂಡ್ಸ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಈ ರೀತಿ ಎಲ್ಲಾನು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ನೀವು ಯಾವ ಲ್ಯಾಂಗ್ವೇಜ್ ಆದ್ರೆ ಕಲಿಬೇಕು ಅನ್ಕೊಂತಿದ್ದೀರೋ ಆ ಲ್ಯಾಂಗ್ವೇಜ್ ಬುಕ್ಸ್ ನ ಓದಿ. ಬಿಕಾಸ್ ಬುಕ್ಸ್ ಓದೋದ್ರಿಂದ ನಿಮ್ಮ ಪ್ರನೌನ್ಸಿಯೇಷನ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ನೀವೂನು ಸಹ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಇಲ್ಲಿ ನೀವು ಒಂದು ಸ್ಮಾಲ್ ಟ್ರಿಕ್ ನ ಯೂಸ್ ಮಾಡಬಹುದು. ನೀವು ಮಾತಾಡ್ಬೇಕಾದ್ರೆ ನೀವ್ ಮಾತಾಡೋದನ್ನ ರೆಕಾರ್ಡಿಂಗ್ ಮಾಡಿ ಒಂದ್ಸಲ ಕೇಳಿಸ್ಕೊಳ್ಳಿ. ನಿಮ್ಗೆ ನಿಮ್ಮ ಮಿಸ್ಟೇಕ್ಸ್ ಏನು ಅಂತ ಗೊತ್ತಾಗ್ತವೆ. ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಕ್ಲಿಯರ್ ಆಗಿ ಸೆಲ್ಫ್ ಡೌಟ್ ಇಲ್ದೆ ಮಾತಾಡೋದನ್ನ ಕಲ್ತ್ಕೊಂತೀರಾ. ರೂಲ್ ನಂಬರ್ 4, ಚಾಂಟಿಂಗ್ ಮೆಡಿಟೇಷನ್. ಲೈಕ್ ನೀವು ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ಒಂದು ಚಾಂಟಿಂಗ್ ಮಂತ್ರನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಓಂ. ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ಬ್ಯಾಕ್ ಬೋನ್ ನ ಸ್ಟ್ರೈಟ್ ಆಗಿ ಮಡಗಿ ನಿಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡಿ. ಈ ಓಂ ಅನ್ನೋ ಮಂತ್ರನ ಹೇಳ್ತಾ ಆ ಸೌಂಡ್ ಮೇಲೆ ಅಟೆನ್ಷನ್ ನ ಹಾಕಿ ನಿಮ್ಮ ಬಾಡಿಯಲ್ಲಿ ಬರೋ ವೈಬ್ರೇಷನ್ಸ್ ನ ಅಬ್ಸರ್ವ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಾಯ್ಸ್ ಅಲ್ಲಿ ಬೇಸ್ ಬರುತ್ತೆ. ಅಂಡ್ ನಿಮ್ಗೆ ನಿಮ್ಮ ಮೈಂಡ್ ಅಂಡ್ ನಿಮ್ಮ ಮಾತುಗಳ ಮೇಲೆ ಕಂಟ್ರೋಲ್ ಇರುತ್ತೆ. ರೂಲ್ ನಂಬರ್ 5, ಆಡಿಂಗ್ ಪಾಸಿಟಿವ್ ವರ್ಡ್ಸ್. ನೀವು ಮಾತಾಡ್ಬೇಕಾದ್ರೆ ಪಾಸಿಟಿವ್ ವರ್ಡ್ಸ್ ನ ಯೂಸ್ ಮಾಡಿ. ಬಿಕಾಸ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಕನ್ವರ್ಸೇಷನ್ ಅನ್ನೋದು ಅಪ್ಲಿಫ್ಟಿಂಗ್ ಅಂಡ್ ಎನ್ರಿಚ್ ಆಗಿ ಇರುತ್ತೆ. ಅಂಡ್ ಕನ್ವರ್ಸೇಷನ್ ಅನ್ನೋದು ಕೂಡ ಎಂಕರೇಜ್ ಆಗಿ ಇರುತ್ತೆ. ಅಂಡ್ ಬೋನಸ್ ಟಿಪ್ ಆಗಿ ನೀವು ಮಾತಾಡ್ಬೇಕಂದ್ರೆ ಏನೇನ್ನ ಅವಾಯ್ಡ್ ಮಾಡ್ಬೇಕು ಅಂತ ಅನ್ನೋದು ಸಹ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ. ನಂಬರ್ 1, ಶೈನೆಸ್. ಯಾರಾದ್ರೆ ಮಾತಾಡೋ ಟೈಮಲ್ಲಿ ಶೈ ಆಗಿ ಫೀಲ್ ಆಗ್ತಾರೋ ಅವಾಗ ಆ ವ್ಯಕ್ತಿಗೆ ಅವ್ರು ಏನ್ ಮಾತಾಡ್ಬೇಕೋ ಆ ಟಾಪಿಕ್ ನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಮಾತಲ್ಲಿ ಶೈನೆಸ್ ಇದ್ರೆ
ನಿಮ್ಮ ಮಾತಲ್ಲಿ ನೀವು ಬೇಕು ಅನ್ಕೊಂತಿರೋ ಮ್ಯಾಜಿಕ್ ಅಂಡ್ ಪವರ್ ಯಾವತ್ತಿಗೂ ಸಿಗಲ್ಲ. ನೀವು ಒಳ್ಳೆ ಕಮ್ಯುನಿಕೇಟರ್ ಆಗ್ಬೇಕು ಅಂದ್ರೆ ಈ ಶೈನೆಸ್ ನ ನೀವು ಬಿಡ್ಲೇಬೇಕು. ನಂಬರ್ 2, ನೀವು ಯಾರ ಜೊತೆ ಆದ್ರೂ ಮಾತಾಡ್ಬೇಕು ಅಂತ ಚೆನ್ನಾಗ್ ಪ್ರಿಪೇರ್ ಆಗಿ ಹೋದ್ರೂನು ಅಲ್ಲಿ ಅಷ್ಟು ಪರ್ಫೆಕ್ಟ್ ಆಗಿ ಪ್ರೆಸೆಂಟೇಶನ್ ನ ಕೊಟ್ಟಿರೋದಿಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ನೀವು ಮಾತಾಡಿರೋದಿಲ್ಲ. ಈ ರೀತಿ ಯಾಕಾಗುತ್ತೆ ಅಂದ್ರೆ ಇದಕ್ಕೆ ಮೇನ್ ರೀಸನ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ನೀವು ನಿಮ್ಮ ಮಾತುಗಳನ್ನ ಪವರ್ಫುಲ್ ಆಗಿ ಮಾಡ್ಬೇಕು ಅಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನೀವು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಂಬರ್ 3, ನೀವು ಆಪೋಸಿಟ್ ಪರ್ಸನ್ಗೆ ನಿಮ್ಮ ಎಮೋಷನ್ಸ್ ಫೀಲಿಂಗ್ಸ್ ನ ಶೇರ್ ಮಾಡ್ಬೇಕಾದ್ರೆ ಅವರು ನೀವ್ ಎಕ್ಸ್ಪ್ಲೇನ್ ಮಾಡ್ತಿರೋ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಆಗಿದ್ದಾರೋ ಇಲ್ವೋ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ದೇ ಇರೋ ರೀತಿ ಕಾಣ್ರೆ ನೀವ್ ಆ ಮ್ಯಾಟರ್ ನ ಅವ್ರ ಜೊತೆ ಶೇರ್ ಮಾಡದೇ ಇರೋದೇ ಬೆಸ್ಟ್. ನಂಬರ್ 4, ನೀವು ಕಡಿಮೆ ಮಾತಾಡೋದು ಒಳ್ಳೇದೆ, ಬಟ್ ಆ ಕಡಿಮೆ ಮಾತಲ್ಲೂ ಯೂಸ್ಫುಲ್ ಆಗಿ ಏನಾದ್ರೂ ಇರೋ ರೀತಿ ಮಾತಾಡಿ. ಬಿಕಾಸ್ ನೀವು ಎಷ್ಟೊತ್ ಮಾತಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವ್ ಮಾತಾಡಿರೋ ವಿಷಯದಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅನ್ನೋದೇ ಇಂಪಾರ್ಟೆಂಟ್. ನಂಬರ್ 5, ಬಿ ಎ ಗುಡ್ ಲಿಸನರ್. ನಿಮ್ಗೆ ಆಪೋಸಿಟ್ ಪರ್ಸನ್ ಜೊತೆ ಎಷ್ಟು ಶೇರ್ ಮಾಡ್ಬೇಕು ಅಂತ ಇದ್ರೂನು ಸಹ ಫಸ್ಟ್ ಅವರು ಎಕ್ಸ್ಪ್ಲೈನ್ ಮಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಗಾಯ್ಸ್, ಒಂದ್ಸಲ ವಿಡಿಯೋ ಸಮ್ಮರಿನ ನೋಡೋಣ. ನಂಬರ್ 1, ನಿಮ್ಮ ಪ್ರನೌನ್ಸಿಯೇಷನ್ ಕರೆಕ್ಟ್ ಆಗಿರೋ ರೀತಿ ನೋಡಿ ಅಂಡ್ ನಿಮ್ಮ ವಾಯ್ಸ್ ಅಂಡ್ ಸ್ಪೀಡ್ ನ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ನಂಬರ್ 2, ನಿಮ್ಮ ಮಾತಲ್ಲಿ ಫೀಲಿಂಗ್ಸ್ ನ ಆಡ್ ಮಾಡಿ. ನಂಬರ್ 3, ರೆಗ್ಯುಲರ್ ಆಗಿ ಬುಕ್ಸ್ ನ ಓದ್ತಾ ನಿಮ್ಮ ವಾಯ್ಸ್ ನ ರೆಕಾರ್ಡ್ ಮಾಡಿ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡಿ. ನಂಬರ್ 4, ಡೈಲಿ 10 to 15 ಮಿನಿಟ್ಸ್ ಚಾಂಟಿಂಗ್ ಮೆಡಿಟೇಷನ್ ನ ಮಾಡ್ತಾ ನಿಮ್ಮ ವಾಯ್ಸ್ ನ ಇಂಪ್ರೂವ್ ಮಾಡ್ಕೊಂಡು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ಕೊಳ್ಳಿ. ನಂಬರ್ 5, ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಆಪೋಸಿಟ್ ಪರ್ಸನ್ಗೆ ನೀವ್ ಮಾತಾಡ್ತಿರೋ ವಿಷಯ ಅರ್ಥ ಆಗ್ತಿದ್ಯೋ ಇಲ್ವೋ ಅಬ್ಸರ್ವ್ ಮಾಡಿ. ನಂಬರ್ 6, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ನೀವು ಶೈ ಆಗಿ ಫೀಲ್ ಆಗೋದನ್ನ ಸ್ಟಾಪ್ ಮಾಡ್ಬೇಕು. ನಂಬರ್ 7, ಕಾನ್ಫಿಡೆಂಟ್ ಆಗಿ ಮಾತಾಡಿ. ನಂಬರ್ 8, ಆಪೋಸಿಟ್ ವ್ಯಕ್ತಿಗೆ ನಿಮ್ಮ ಎಮೋಷನ್ಸ್ ನ ಫೀಲಿಂಗ್ಸ್ ನ ಶೇರ್ ಮಾಡ್ಬೇಕಾದ್ರೆ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ತಿಳ್ಕೊಂಡು ಶೇರ್ ಮಾಡಿ. ಅವ್ರಿಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವ್ ಅಲ್ಲಿ ಏನು ಶೇರ್ ಮಾಡದೆ ಸೈಲೆಂಟ್ ಆಗಿರೋದು ಒಳ್ಳೇದೆ. ನಂಬರ್ 9, ಕಡಿಮೆ ಮಾತಾಡಿದ್ರು ಕೆಲ್ಸಕ್ ಬರೋ ವಿಷಯನ ಮಾತಾಡಿ. ನಂಬರ್ 10, ಬಿ ಎ ಗುಡ್ ಲಿಸನರ್. 20% ಮಾತಾಡಿದ್ರೆ 80% ಆಪೋಸಿಟ್ ವ್ಯಕ್ತಿ ಏನ್ ಮಾತಾಡ್ತಿದಾರೋ ಅದನ್ನ ಕೇಳಿಸ್ಕೊಳ್ಳಿ. ಈ ಎಲ್ಲಾ ಪಾಯಿಂಟ್ಸ್ ನ ನೀವು ಫಾಲೋ ಮಾಡೋದಕ್ಕೆ ರೆಡಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಆಮ್ ರೆಡಿ ಅಂತ ಕಮೆಂಟ್ ಮಾಡಿ. ಅಂಡ್ ಇದೇ ತರ ಸೆಲ್ಫ್ ಇಂಪ್ರೂವ್ಮೆಂಟ್ ಸ್ಕಿಲ್ಸ್ ನ ಬಿಲ್ಡ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಿಮ್ಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ತಿಳಿಸಿ.